ಸುಖ ದುಃಖಗಳು ಭಗವಂತನ ಅಧೀನ, ನಮ್ಮ ಅಧೀನ ಅಲ್ಲ. ಯಾವಾಗ ನಮಗೆ ಸುಖ ಸಿಗಬೇಕು ಆವಾಗಲೇ ಸುಖ ಕೊಡ್ತಾನೆ, ಯಾವಾಗ ದುಃಖ ಬರಬೇಕು ಆವಾಗಲೇ ದುಃಖ ಕೊಡ್ತಾನೆ. ಸುಖ ದುಃಖ ಕೊಡುವ ಸಾಮರ್ಥ್ಯ ಜಗತ್ತಿನ ಯಾವ ಜನರಿಗೂ ಇಲ್ಲ. ಸುಮ್ಮನೆ ನಾವು ಅವರು ಇವರು ಬೆರಳು ತೋರಿಸ್ತೇವೆ, ಎಂಕಾಯ ಅಂಚಂತೆ ಆಯೆ ಅಂತ ಅವನು ಸ್ವತಂತ್ರನ, ಅವನು ಅದು ನಿನ್ನ ಪ್ರಾರಬ್ಧ, ಅದಕ್ಕೆ ಸೂಚಕ ಅವನಷ್ಟೇ. ಹಾವು ಬಂದು ಕಡಿಯುತ್ತೆ ಎನ್ನಲಿಕ್ಕೆ ಕಾರಣ ಏನು ಗೊತ್ತಾ? ಮೃತ್ಯು ಸೂಚನೆಗೆ ನಿನ್ನ ಪ್ರಾರಬ್ಧ. ಸಾವು ಬಂದಿದೆ, ಹಾವು ನೆಪ ಆಗಿದೆ. ಕೊರೋನಾ ಬಂದು ಎಷ್ಟೋ ಜನ ಸತ್ರು, ಕೊರೋನಾ ಬೈಯೋದಲ್ಲ, ಮೃತ್ಯು ಬರಬೇಕು ಅಂತ ನಿಯಮ ಇತ್ತು, ಅದಕ್ಕೆ ಕೊರೋನಾ ನೆಪ ಆಯಿತು. ಹಾಗೆ ನನ್ನನ್ನು ನಿಂದನೆ ಮಾಡಲಿಕ್ಕೆ ನನ್ನ ಕರ್ಮ ನೆಪ ಆಯಿತು ಅವನ ಮೂಲಕ. ಹಾಗಾಗಿ ದಾಸರು ಹೇಳ್ತಾರೆ, ವಿಷ ಇಕ್ಕಿದವನಿಗೆ ಷಡ್ರಸವನಿಕ್ಕಲು ಬೇಕು. ವೈರ ಬಿಡಿ ಅಂತ ಅರ್ಥ. ಷಡ್ರಸ ಅಂದರೆ ಪರಮಾನ್ನದ ಊಟ ಹಾಕಿ ಅವನಿಗೆ, ನಿಮಗೆ ವಿಷ ಹಾಕಿದವನಿಗೆ ಅಂದರೆ ಇನ್ನು ಪರಮಾನ್ನ ಮಾಡಿ ಹೋಗಿ ಬಡಿಸಿ ಅಂತ ಅರ್ಥ ಅಲ್ಲ. ನೀವು ಅವನ ಬಗ್ಗೆ ಉದಾಸೀನ ಮಾಡಿ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸುಖ ದುಃಖಗಳನ್ನು ನೀವು ಅನುಭವಿಸ್ತೀರಿ. ನಿಮ್ಮ ಖಾತೆಯಲ್ಲಿರುವಂತಹ ಹಣವನ್ನು ನೀವು ತೆಗಿಬಹುದು, ಬೇರೆಯವರ ಖಾತೆ ನಿಮಗೆ ಸಿಗಲ್ಲ. ನಾವೇನು ಸುಖ ಅನುಭವಿಸ್ತೇವೆ, ಏನು ದುಃಖ ಅನುಭವಿಸ್ತೇವೆ, ಅದು ನಾವು ಮಾಡಿದ ಕರ್ಮದ ಹಿನ್ನೆಲೆ. ಅವರೆಲ್ಲ ನೆಪ ಮಾತ್ರ, ಯಾರನ್ನೂ ನಿಂದನೆ ಮಾಡಿ ಪ್ರಯೋಜನ ಇಲ್ಲ.